ನಾಳೆ ಬೆಳಗ್ಗೆ ನೀನು MBBS ಓದಿ ನಾಳೆ ಬೆಳಗ್ಗೆ ನೀನು ನೆಟ್ಗೊಂದು 50,000 1 ಲಕ್ಷ ದುಡಿಯೋಕ್ಕಾಗಲಿಲ್ಲ, ಇಲ್ಲ ನಾಳೆ ಬೆಳಗ್ಗೆ 4 ಜನಕ್ಕೆ ಮತ್ತೆ ಎಂತ ಹೇಳ್ತೀನಿ, MBBS ಮುಗಿದ ತಕ್ಷಣ ಎಲ್ಲರೂ ಸಕ್ಸಸ್ಫುಲ್ ಡಾಕ್ಟರ್ಸ್ ಆಗಲ್ಲ, ಬರೆದಿಟ್ಕೊಂಡ್ಬಿಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀಡ್ ಸಮ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಷನ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್. ಅದಕ್ಕೊಂದು ವಿಭಿನ್ನವಾದ ಯೋಚನಾ ಲಾರಿಬೇಕು, ಕೂತು ಓದಬೇಕು, ಕಷ್ಟಪಟ್ಟು ಓದಬೇಕು. ಇನ್ನೊಂದು 3 ವರ್ಷ ಎಲ್ಲದರಿಂದ ಆಚೆ ಬಂದು ಓದಿ ಬ್ರದರ್. ನಾನು ಏನು ಹೇಳಿದ್ರು ನಿಮ್ಗೆ ಕೇಳಿಸಲ್ಲ, ಇದು ನಿಮ್ಮ ಜನ್ರೇಷನ್ನು. ಬಟ್ ಆ್ಯಸ್ ಎ ವೆಲ್ ವಿಷರ್ ನಿಮ್ಮ ಅಣ್ಣ ತಮ್ಮನಾಗ ನಾನು ಹೇಳಬೇಕು, ನನ್ನ ಕರ್ತವ್ಯ. ಅಟ್ಲೀಸ್ಟ್ ಯಾರು ಈ ಕ್ರೌಡಲ್ಲಿ ಒಬ್ರು ಅರ್ಥ ಮಾಡ್ಕೊಳ್ಳಿ ರೈತನ ಅಂತ. ಏನು ಸಾಧಿಸೋಕ್ಕಾಗುತ್ತೆ ಅಂದ್ಕೊಂಡಿದ್ದೀರಾ ಬ್ರದರ್? ನಾನು ಕ್ಲಿಯರಾಗಿ ಎಲ್ಲ ಯಂಗ್ಸ್ಟರ್ಸ್ಗೆ ಒಂದು ಮಾತು ಹೇಳ್ತೀನಿ. ಸೆಕೆಂಡ್ ಇಯರ್ ಮುಗಿದಿತ್ತು, ನಾನು ನೀವೆಲ್ಲ ಇದನ್ನು ಲೈಫ್ ಅರ್ಥ ಮಾಡ್ಕೋಬೇಕು ಜೀವನ. ನಾನು ತುಂಬ ನೋಡ್ರಯ್ಯ, ನಾನೀಗ ಏನು ಬೇಕಾದರೂ ಮಾತಾಡ್ಬೋದು ತುಂಬ ಪಾಸಿಟಿವ್ ಆಗಿ, ನಾನೇನೋ ಅದು ಇದು ಅನ್ನೋ ಥರ ಐ ಕ್ಯಾನ್ ಪ್ರೊಜೆಕ್ಟ್ ಮೈ ಸೆಲ್ಫ್. ಬಟ್ ಐ ವಾಂಟ್ ಟು ಮೋಟಿವೇಟ್ ಯುವರ್ ಜನ್ರೇಷನ್ ಇನ್ ಅ ರೈಟ್ ವೇ. ನಿಮ್ಮ ಜನ್ರೇಷನ್ ಒಂದು ರೈಟ್ ವೇ ಅಲ್ಲಿ ಮೋಟಿವೇಟ್ ಮಾಡಬೇಕು. ಸ್ಟ್ರಗಲ್ ಇರುತ್ತೆ, ಹಿಂಸೆ ಇರುತ್ತೆ, ನಾಳೆ ಬೆಳಗ್ಗೆ ಸೋತೋಗ್ಬಿಡ್ತೀರಾ. ಫೈನಲ್ ಇಯರಲ್ಲಿ 4 ಪೇಪರ್ 5 ಪೇಪರ್ ಬ್ಯಾಕ್ಲಾಗ್ ಉಳಿದೋಗಿರುತ್ತೆ. ಇನ್ ಟೈಮ್ಗೆ MBBS ಮುಗಿಯಲ್ಲ. ಲಾಂಗ್ ಟರ್ಮಲ್ಲಿ 1 ವರ್ಷ 2 ವರ್ಷ ಕಳ್ಕೊಂಡಿದ್ದೀರಾ, ಇನ್ನೊಂದು ವರ್ಷ 2 ವರ್ಷ ಕಳ್ಕೊಂತೀರಾ. ಮಧ್ಯದಲ್ಲಿ ಅಪ್ಪಗೂ ಅಮ್ಮಗೂ ಹೆಚ್ಚು ಕಡಿಮೆ ಆಯಿತು, ಹೂ ಇಸ್ ರೆಸ್ಪಾನ್ಸಿಬಲ್? ಯಾರು ಜವಾಬ್ದಾರಿ ತಗೊಂತಾರೆ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹುಡುಗಿರ್ದೊಂಥರ ಸಮಸ್ಯೆ, ಹುಡುಗರದೊಂಥರ ಸಮಸ್ಯೆ. ಅಷ್ಟೊತ್ತಿಗೆ 1-2 ಲೈಫಲ್ಲಿ ಬ್ರೇಕಪ್ ಸ್ಟೋರೀಸ್ ಇರುತ್ತೆ. ಈ ಡಿಪ್ರೆಷನ್ ಹ್ಯಾಂಡಲ್ ಮಾಡೋದ, ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದ, ಮನೇಲಿರೋ ಕಷ್ಟನ ಹ್ಯಾಂಡಲ್ ಮಾಡೋದ, ಮೆಂಟಲಿ ಸತ್ತೋಗ್ಬಿಡ್ತಿರೋ. ಬರೆದಿಟ್ಕೊಂಡ್ಬಿಡಿ. ಲೈಫಲ್ಲಿ ಇಷ್ಟು ಸಕ್ಸಸ್ ಇದ್ರು, ದೊಡ್ಡ ಮೆಡಿಕಲ್ ಕಾಲೇಜಿಂದ ಡಿಗ್ರಿ ಇದ್ರು, ನಾಳೆ ಯು ಕಾಂಟ್ ಬಿ ಹ್ಯಾಪಿ ಇಫ್ ಯು ಅನೇಬಲ್ ಟು ಹ್ಯಾಂಡಲ್ ಯುವರ್ ಸೆಲ್ಫ್. ಅದಕ್ಕೆ ನಾನು ಹೇಳೋದು, ಕುತ್ಕೋ, ಒಂದು 3 ವರ್ಷನೋ 4 ವರ್ಷನೋ ಸರಿಯಾಗ್ಬೋದು, ತೊಂದರೆ ಇಲ್ಲ, ಮೆಸೇಜ್ ಮಾಡು, ಸೋಷಿಯಲ್ ಮೀಡಿಯಾದಲ್ಲಿರೋ, ಬಟ್ ಬಿ ಇನ್ ಯುವರ್ ಲಿಮಿಟ್. ನಾಳೆ ನಿನ್ಗೆ ಹೆಚ್ಚು ಕಡಿಮೆ ಆಗಿ ನಿನ್ನ ICU ಬಿಸಾಕಿದ್ರೆ ನಿನ್ನ ಇನ್ಸ್ಟಾ ಫಾಲೋವರ್ಸು ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಒಬ್ಬರಿರಲ್ಲ, ಆಚೆ ನಿನ್ನ ಹೆಂಡತಿ ಮಕ್ಕಳು ಮಾತ್ರ ವೇಟಿಂಗಲ್ಲಿ ಇರ್ತಾರೆ. ನಾಳೆ ನಿನ್ಗೆ ಹೆಚ್ಚು ಕಡಿಮೆ ಆದರೆ ಗಂಜಿ ಕುಡಿಸೋದು ನಿಮ್ಮ ಅಪ್ಪ ಅಮ್ಮನೋ, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಅಲ್ಲ, ಫೇಸ್ಬುಕ್ ಫ್ರೆಂಡ್ಸ್ ಅಲ್ಲ, ನಿನ್ನ ರೂಮ್ಮೇಟ್ಸ್ ಅಲ್ಲ. ಈ ರಿಯಾಲಿಟಿನ ಈಗ ಅರ್ಥ ಮಾಡ್ಕೋಬೇಕು. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಅಂತ ದೇವರನ್ನ ತನ್ನ ದೇಹಕ್ಕೆ ಹೋಲಿಸ್ಕೊಂಡಂತ ಬಸವಣ್ಣನಿಗೆ ಜನ್ಮ ಕೊಟ್ಟ ಕರ್ನಾಟಕದಲ್ಲಿ ನಾವು ಹುಟ್ಟಿರೋದು. ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ನಾವು ಖುಷಿ ಪಡ್ಬೇಕು. ನಾನು ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸೊ ಇಂಗ್ಲಿಷ್ ಬರಲ್ಲ ಅಂತ ಬೇಜಾರೇ ಆಗಬೇಡಿ. ಸೊ ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದೆ. ಭಾಳ ಸಂದರ್ಭದಲ್ಲಿ ಹೇಳ್ತಿರ್ತೀನಿ, ನೀವು ಒಂದ್ಸಲ ಕೆರಿಯರ್ನ ಕಾನ್ಸಂಟ್ರೇಟ್ ಮಾಡಿ ಬ್ರದರ್. ಸಕ್ಸಸ್ ಆಗಬೇಕು ಬ್ರದರ್. ಲೈಫಲ್ಲಿ ಯಾರೂ ಆಗಲ್ಲ ಬ್ರದರ್. ಉಪವಾಸ ಹೆಂಗಿರುತ್ತೆ ಅಂತ ನೋಡಿದ್ದೀನಿ, ಒಂಟಿತನದ ಬಾಧೆ ಏನು ಅಂತ ನಾನು ನೋಡಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ MLA ಆಗಿದ್ದೀನಿ, ಮಾತಾಡಿದ್ರೆ ಯಾವ ಟ್ರಾಲ್ ಪೇಜ್ ಅವ್ನಿಗೆ ಏನು ಓಡಿಸ್ತಾನೋ ಐ ಡೋಂಟ್ ಕೇರ್, ಬಟ್ ಆದರೂ ಮಾತಾಡ್ತಿದ್ದೀನಿ. ಯಾಕೆಂದರೆ ಇಲ್ಲಿ ಏನಾಗಿದೆ ಗೊತ್ತಾ ಬ್ರದರ್, ಗೆದ್ದಿರೋರಿಗೆ ಗೆಲುವಿನ ಬಗ್ಗೆ ಮಾತಾಡೋಷ್ಟು ಟೈಮ್ ಇಲ್ಲ, ಸೋತಿರೋರಿಗೆ ಗೆಲುವಿನ ಬಗ್ಗೆ ಮಾತಾಡೋಷ್ಟು ಧೈರ್ಯ ಇಲ್ಲ. ಗೆಲ್ಲಬೇಕು ಅಂತ ಹೊರಟಿರೋ ನನ್ನಂಥ ಸೋಲಿನಿಂದ ಆಚೆ ಬಂದಿರತಕ್ಕಂಥ ಹುಡುಗರೆ ಇದನ್ನೆಲ್ಲ ಮಾತಾಡೋಕ್ಕೆ ಸಾಧ್ಯ. ನನ್ನ ಭಾಳಷ್ಟು ಜನ ಕೇಳಿದ್ರು, ಏನು ಸರ್ ಲೈಫ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಬಂದ್ರೆ ತಾನೇ ಭಯ. ಸೋಲಕ್ಕೂ ರೆಡಿ ನಾವು ಲೈಫಲ್ಲಿ. ಏನೀಗ ಈ ಲೆವೆಲಲ್ಲಿ ಡಿಸೈಡ್ ಮಾಡಿರೋನ್ನ ಯಾವನ್ ಸೋಲಿಸ್ತಾನೆ? ಆಯ್ತು, ನನ್ಗೆ ಹೇಳಿದ್ರು 22 ದಿನದಲ್ಲಿ ನೀನು ಎಲೆಕ್ಷನ್ ಹೋದ್ರೆ ಸೋತೋಗೋದಿಲ್ಲ, ಅವಮಾನ ಆಗ್ತೇ, ಆಗ್ಲಿ ನೋಡೋಣ, ಐ ವಿಲ್ ಗಿವ್ ಮೈ ಟ್ರೈ. ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದಾಗ ಆಗಲ್ಲ, ಅಷ್ಟು ಸುಲಭ ಅಲ್ಲ ಅಂದರು. ಬೆಂಗಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಆ ಕಷ್ಟ ನನಗೆ ಗೊತ್ತು. ಬಟ್ ಈಗಲೂ ನಾನು ನಿಮ್ಗೆ ಹೇಳ್ತೀನಿ, ಪಾಸಿಟಿವ್ ಆಗಿರಿ. ಬೇರೆ ಸ್ಟೇಟ್ ಹುಡುಗರೆಲ್ಲ ಇದ್ದೀರಾ, ಸಾಧ್ಯವಾದಷ್ಟು ನಮ್ಮ ಬಗ್ಗೆ, ನಮ್ಮ ಭಾಷೆನ, ನಮ್ಮ ಕನ್ನಡ ಭಾಷೆನ ಕಲೀರಿ. ನಾನು ನಿಮಗೆಲ್ಲ ಹೇಳೋದು ಇಷ್ಟೇ ಬ್ರದರ್, ಐಡೆಂಟಿಟಿ ಕ್ರೈಸಿಸಿಂದ ಆಚೆ ಬನ್ನಿ ಲೈಫಲ್ಲಿ. ಬ್ರೇಕಪ್ಪಿಂದ ಆದಷ್ಟು ಬೇಗ ಬನ್ನಿ. ತುಂಬ ಜನ, ಯಾಕಂದರೆ ನನ್ನ ಮನೆ ಹುಡುಗ, ನನ್ನ ಮನೆ ಹುಡುಗಿನೂ ತುಂಬ ಕಷ್ಟಪಟ್ಟು ಬೆಳೆಸಿರ್ತೀವಿ ಬ್ರದರ್. ನಾಳೆ ಮೆಡಿಕಲ್ಗೂ ಕಳಿಸಿರ್ತೀವಿ ಬ್ರದರ್, ಪೇಮೆಂಟಲ್ಲೋ ಆ ಸೀಟಲ್ಲೋ. ಯಾರನ್ನೋ ಮನ್ಸಿಗೆ ಹಾಕ್ಕೊಂಡು ಲೈಫ್ ಹೆಚ್ಚು ಕಡಿಮೆ ಮಾಡ್ಕೊಂಡು ಸತ್ತೋಗ್ಬಿಟ್ರೆ, ವೈಟ್ ಕೋಟಲ್ಲಿ ನೋಡಬೇಕಾಗಿರೋ ಹುಡುಗಿನ ವೈಟ್ ಬಟ್ಟೆ ಸುತ್ತಿರೋ ಬಾಡಿಯಲ್ಲಿ ನೋಡೋಕ್ಕೆ ಕಷ್ಟ ಆಗುತ್ತೆ ಬ್ರದರ್. ನಿಜವಾಗ್ಲೂ ಕಷ್ಟ ಆಗುತ್ತೆ. ನಿಮ್ಮ ಪ್ರೈವೇಟ್ ಲೈಫ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಬಟ್ ನಾನು ಮೆಡಿಕಲ್ ಹುಡುಗರು ಜರ್ನಿ ನೋಡ್ತಾ ಇದ್ದೀನಿ. ವರ್ಷಕ್ಕೆ 4-5 ಸ್ಯೂಸೈಡ್ಸು, 4-5 ಸ್ಯೂಸೈಡ್ಸು. ಯಾವುದೋ BA ಕಾಲೇಜ್ ಹುಡುಗ, BSc ಹುಡುಗ ಅಲ್ಲ, IITians ಮೆಡಿಕಲ್ ಹುಡುಗರು. ವಾಟ್ಸ್ ದ ರೀಸನ್?
ಏನೋ ಸೀನಿಯರ್ಸ್ ರ್ಯಾಗ್ ಮಾಡಿದ್ರಂತೆ, ಜೂನಿಯರ್ಸ್ ರ್ಯಾಗ್ ಮಾಡಿದ್ರಂತೆ, ಯಾರೋ ಏನೋ ಅನ್ಕೊಂಡ್ರಂತೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಏನಂತೆ. ಒಬ್ಬ ಹುಡುಗಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದು 4 ಗೋಡೆಗಳ ಮಧ್ಯೆ ಕಟ್ಕೊಳ್ಳೋ ಗಂಡ ನಮ್ಮ ಕಿತ್ತೋಗಿರೋ ಹತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾರೆ ಲೈಫಲ್ಲಿ. ಈ ಕ್ಲಾರಿಟಿ ಇಲ್ವಾ ಲೈಫಲ್ಲಿ? ಒಬ್ಬ ಹುಡುಗಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಗಂಡ ಕೊಡಬೇಕು. ಎಲ್ಲರ ಹತ್ರ ಕ್ಯಾರೆಕ್ಟರ್ 10 ವರ್ಷ ಓದಿರೋ ನಿನ್ನ ಸ್ಕೂಲಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವರೇ ಬರೀತಾರೆ ಸಮಾಧಾನಕರವಾಗಿದೆ ಅಂತ. ಎಕ್ಸಲೆಂಟ್ ಅಂತ ಬರ್ಸು ನೋಡೋಣ, ಹೋಗಿ ಬರ್ಸ್ಕೊಳ್ಳಿ. ನೀನು ಓದಿರೋ ಶಾಲೆಯವರೇ ಎಕ್ಸಲೆಂಟ್ ಅಂತ ಬರೀತಿಲ್ಲ, ದೆನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎಕ್ಸಲೆಂಟ್ ಸರ್ಟಿಫಿಕೇಟ್ ಫ್ರಮ್ ದ ಸೊಸೈಟಿ. ಸ್ವಾರ್ಥ ಬ್ರದರ್. ನಾನು ಹೇಳೋದು ಇಷ್ಟೇ, ಬೆಳಿಬೇಕಾ ಬಯಸ್ಕೊ. ನಿಮ್ಗೆ ಅನ್ಸ್ಬೋದು ಏನು ಅದು ಇದು. ಬ್ರದರ್, ನಮ್ಮೂರಲ್ಲಿರೋ ಗ್ರಾಮ ಪಂಚಾಯತಿ ಮೆಂಬರ್ಗೆ ನಾನು ಗೊತ್ತಿರಲಿಲ್ಲ ಬ್ರದರ್. ಇವತ್ತು ಕರ್ನಾಟಕದಲ್ಲಿ ಯಾವ ಗ್ರಾಮಕ್ಕೆ ನಾನು ಗೊತ್ತಿಲ್ಲ ಹೇಳು ಬ್ರದರ್. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನಮ್ಮ ಅಪ್ಪ ನಮ್ಮ ತಾತ MLA ಅಲ್ಲ ಬ್ರದರ್. ನಾವೇನು ಬಾರ್ನ್ ರಿಚ್ಚು ಅಲ್ಲ ಬ್ರದರ್. ನಾನು ಸ್ಟ್ರಗಲಲ್ಲಿ ಇಷ್ಟು ದೂರ ಬಂದಿದ್ದೀನಿ. ಆ ಪೇಯ್ನ್ ನನಗೆ ಗೊತ್ತು, ಆ ಸ್ಟ್ರಗಲ್ ನನಗೆ ಗೊತ್ತು, ಆ ಬ್ಯಾಕ್ ಸ್ಟಾಕ್ಸ್ ನನಗೆ ಗೊತ್ತು, ಕಾಲಡಿ ಅವ್ರ ನೋವು ಹೆಂಗಿರುತ್ತೆ ಅಂತ ಗೊತ್ತು. ಲೈಫಲ್ಲಿ ಯಾರಾದರೂ ನಿಮ್ಮ ಮೇಲೆ ಕಲ್ಲು ಹಾಕಿದ್ರೆ ಫ್ಲವರ್ ಹಾಕಬೇಕು ಬ್ರದರ್, ಪಾಟು ಸೇಲ್ಸ್ ಹಾಕಬೇಕು ಬ್ರದರ್. ಅಲ್ಲಿವರೆಗೂ ಸುಮ್ಮನೆ ಇರಬೇಕು ಬ್ರದರ್, ಅಲ್ಲಿವರೆಗೂ ಸುಮ್ಮನೆ ಇರಬೇಕು. ಇನ್ನು ಭಾಳ ಸಂದರ್ಭದಲ್ಲಿ ಒಂದು ದೇವಸ್ಥಾನ ಬಾಗಿಲಾಕಿ, ನಾನು ತುಂಬ ನೀವೆಲ್ಲ ಮೋಟಿವೇಶನ್ ವೀಡಿಯೋಸ್ ಕೇಳಿರ್ತೀರ. ನಾನು ನಿಮ್ಗೆ ಹೇಳೋದಿಷ್ಟೇ, ತುಂಬ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಲೈಫಲ್ಲಿ ಹಾಳಾಗ್ತೀರಿ, ತಪ್ಪೇನಿಲ್ಲ, ಹಾಳಾಗ್ತೀರ. ಬಟ್ ಸ್ವಲ್ಪ ಕಡಿಮೆ ಹಾಳಾದರೆ ನಿಮ್ಮ ಅಪ್ಪನ ಮರ್ಯಾದೆ ಉಳಿಯುತ್ತೆ, ನಿಮ್ಮ ಅಮ್ಮನ ಮರ್ಯಾದೆ ಉಳಿಯುತ್ತೆ. ನಿಮ್ಮ ಅಪ್ಪ ಮರ್ಯಾದೆನ ಬೀದಿಗೆ ತಂದು ನಿಲ್ಲಿಸೋಷ್ಟು ಹಾಳಾಗಬೇಡಿ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಮನೆ ಮರ್ಯಾದೆನ ಒಂದು ಸಿಂಗಲ್ ಸೇಲಲ್ಲಿ ಇದು ಮಾಡಬೇಡಿ. ಕೆರಿಯರ್ನ ಕಾನ್ಸಂಟ್ರೇಟ್ ಮಾಡಿ MBBS ಮಾಡಿ. ಕೆಲವರು ಹೇಳಿದ್ರು, ಸರ್ ನಾನು ಲಾಂಗ್ ಟರ್ಮ್ ಬಂದು 1 ಇಯರ್ ವೇಸ್ಟ್ ಆದಲ್ಲಿ ಏನು ಬೇಗ ಓದಿ ಬೇಗ ಡಾಕ್ಟ್ರಾಗಿ ಬೇಗ ಸತ್ತೋಗ್ಬೇಕಾ, ಓದೋ ನಿಧಾನಕ್ಕೆ ಅಂತ. ಸರ್ 5.5 ವರ್ಷ ಓದಬೇಕಂತ. ಇನ್ನು ಕೆಲವರು ನೋಡಬೇಕು, ಮೆಡಿಕಲ್ ಸೀಟ್ ಹೊಡೆದಿದ ತಕ್ಷಣ ಡಾಕ್ಟರ್ ಅದೇ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ಇದೊಂದು 5.5 ವರ್ಷ, MD ಎಂಟ್ರೆನ್ಸ್ ಒಂದು 2 ವರ್ಷ, ಅಲ್ಲಿ ಇನ್ನೇನಾದರೂ ಎಕ್ಸ್ಟ್ರಾ ಕೋರ್ಸ್ಗಳು ಮಾಡಿದ್ರೆ ಇನ್ನೊಂದು 8-10 ವರ್ಷ ಓದಿಸ್ತಾನೆ ಇರ್ತಾರೆ ಅಂತ. ಸರ್ ನನ್ನ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲಿ ಕೆಲವು ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಏನು ಆಟ ಆಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮ ಯಾಮಾರಿಸಿ ಇನ್ನು 30 ವರ್ಷ ಸ್ಕೂಲಿಗೆ ಕಳಿಸ್ತಾರೆ ಅಂತ. ಈ ಸತ್ಯ ಯಾವುದಾದ್ರೂ ಮಗುಗೆ ಗೊತ್ತಾದರೆ ಒಂದು ಮಗು ಫೀಲ್ಡಿಗೆ ಬರಲ್ಲ ಬ್ಯಾಟ್ ಎತ್ಕೊಂಡು. ನಿಮ್ಮನ್ನೇ 30 ಇಯರ್ಸ್ ಬ್ಯಾಕ್ ಏನಾದರೂ ಹೇಳಿದ್ರೆ 10th ಏನು ಹೇಳಿದ್ರು, ಇದೊಂದು ವರ್ಷ ಬಾ. ನೀವು ಓದಿದ್ದೆ PUC ಏನು ಹೇಳಿದ್ರು, ಇದಲ್ಲ ಇದು ಮುಖ್ಯ ಅಂದರು. ಅದು ನಿಜ ಅನ್ಕೊಂಡ್ರಿ. ನೀಟ್ ಮುಖ್ಯ ಅನ್ಕೊಂಡ್ರಿ. ಕೆಲವು ಒಂದೇ ಅಟೆಂಪ್ಟ್ ಕ್ಲಿಯರ್ ಮಾಡಿದ್ರಿ, ರೆಸ್ಪೆಕ್ಟೆಡ್ ಇನ್ಸ್ಟಿಟ್ಯೂಟ್ಸ್ಗೆ ಹೋಗಿ ಲಾಂಗ್ ಟರ್ಮ್ಗೆ ಹೋದ್ರಿ. ಕೆಲವರು 1 LTಯಲ್ಲೂ ಆಗಲಿಲ್ಲ, 2 LT ಕೂತ್ಕೊಳ್ರಿ. ಆವಾಗ ಏನು ಹೇಳಿದ್ರೆ, MBBS ಮುಖ್ಯ ಅಂದರು. ಇವಾಗ ಮಾಡು, ಫೈನಲ್ ಇಯರ್ಗೆ ಹೋಗು, ಮನೆ ಹಾಲಲ್ಲಿ ನಿಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಹೇಳ್ತಾರೆ, MDಗೆ ಹೆಂಗೆ ಪ್ರಿಪೇರ್ ಆಗ್ತಿದೆಯಾ ಅಂತ. MBBS ಮಾಡಿದ್ರೆ ಸಾಕು ಅಂತಿದ್ದವರು ಈಗ MBBSಗೆ ಬರೀ ಸ್ಕೋಪ್ ಇಲ್ಲ, MD ಮಾಡಬೇಕು ಅಂತಾರೆ. MD ಮಾಡೋಷ್ಟೊಂದು 27-28 ವರ್ಷ. ಜೀವನದಲ್ಲಿ ಚೆನ್ನಾಗಿರೋಣ ಅನ್ನೋ ಆಸೆನೇ ಸತ್ತೋಗಿರುತ್ತಪ್ಪ. ಫಸ್ಟ್ ಇಯರಲ್ಲಿದ್ದಾಗ ಜೋಶು ಫೈನಲ್ ಇಯರ್ಗೆ ಇರೋದೇ ಇಲ್ಲ. ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ MBBS ಅಲ್ಲ ಜೋಶು. 5th ಇಯರ್ ಅಷ್ಟೊತ್ತಿಗೆ ಏನೇನಾಗಿರುತ್ತೋ ನಮ್ಮ ಮೈಂಡ್ ಸೆಟ್ಟು. ಅದರಲ್ಲೊಂದು 5-6 ಜನ ಫ್ರೆಂಡ್ಸು ದೋಖಾ ಕೊಟ್ಟಿರ್ತಾರೆ. ಫ್ರೆಂಡ್ಶಿಪ್ ಅಂದರೆ ಇಷ್ಟೇ ಅಂತಿರ್ತಾರೆ. ಯಾವಾಗಾದರೂ ಇವರಿಂದ ದೂರ ಆಗ್ತೀವೋ ಅಂತ ಇಂಥ 1000 ಫ್ರಸ್ಟ್ರೇಷನ್ಸಲ್ಲಿ ನಾಳೆ MDಗೆ ಹೋಗ್ತೀರಾ, ನಾಳೆ ಯಾವುದಾದ್ರೂ ಒಂದು ಕೆಲಸ ಸಿಕ್ಕಿದ್ರೆ ತುಂಬ ಡೀಸೆಂಟಾಗಿ ನಿಮ್ಮ ಲೈಫಲ್ಲಿ ಏನೂ ನಡೆದೇ ಇಲ್ವೇನೋ ಅನ್ನೋ ಥರ ಡೀಸೆಂಟಾಗಿ ಇದ್ದು ಬಿಡ್ತೀರಾ. ಯಾಕೆಂದರೆ ನಿಮ್ಗೆ ಅರ್ಥ ಆಗೋಗಿರುತ್ತೆ, ಲೈಫ್ ಯಾರು ನಂಬಿದ್ರು ಇಷ್ಟೇ, ನಮ್ಮ ಜೀವನ ಇಷ್ಟೇ ಅಂತ ಅರ್ಥ ಆಗೋಗಿರುತ್ತೆ. ಬ್ರದರ್, ನಿಮ್ಮಲ್ಲಿ ನಾನು ಹೇಳ್ತೀನಲ್ಲ ಗುರು, ಈ ಕ್ರೌಡಿಂದ ಸಿಸ್ಟಮ್ನ ಬ್ಲೇಮ್ ಮಾಡಬೇಡ್ರು. ತಾಕತ್ತಿದ್ರೆ ಒಳಗೆ ಬಂದು ಚೇಂಜ್ ಮಾಡಿ. 4 ತಿಂಗಳಿಂದ ನನ್ನ ಕೈಯಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ಸೋಕ್ಕಾಗಿರಲಿಲ್ಲ. ಆದರೆ ಮೊನ್ನೆ ಹುಡುಗರು ಫೋನ್ ಮಾಡಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮುಗಿದಿದೆ ಅಂದರು. ಇಮಿಡಿಯೇಟಾಗಿ ನಮ್ಮ ಶರಣಬಸಪ್ಪ ಸರ್ ಹತ್ರ, ಪಾಟೀಲ್ ಸರ್ ಹತ್ರ ಹೋಗಿ ಮತ್ತೆ 15 ಡೇಸ್ ಸ್ಕಾಲರ್ಶಿಪ್ ಟೈಮ್ ಎಕ್ಸ್ಟೆಂಡ್ ಮಾಡಿದೆ. ನನ್ನ ಸಿಸ್ಟಮ್ ಒಳಗೆ ಇದ್ದಿದ್ದಕ್ಕೆ ಇದಾಯಿತು ಸರ್. ಇಲ್ಲಾಂದರೆ ಆಗೋದಾ ಸರ್? ಅದು ಆಗೋದಾ? ಕೆಲವ್ರು ಯಾರೋ ಇನ್ನು 15 ದಿನ ಮಾಡಿಸಿ ಸರ್ ಅಂದರು ಅಲ್ವಾ. ಯಾಕೆಂದರೆ ಸಿಸ್ಟಮ್ ಒಳಗಿದ್ದಾಗ ನಿಜವಾಗ್ಲೂ ನೀವು ಬ್ರದರ್ ಒಂದು ಹೇಳ್ತೀನಲ್ಲ, ನಾನಿವತ್ತು ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ಸು ಕಾಲೇಜಸ್ನ ಹೈಲಿ ಸೆಕ್ಯೂರ್ ಮಾಡಿ ಇಟ್ಟಿದ್ದೀನಿ. ಗೌರ್ಮೆಂಟ್ ಕಾಲೇಜ್ ಪ್ರಿಮಿಸಿಸ್ ಹತ್ರ ಪ್ರತಿದಿನ ಲಾ ಆ್ಯಂಡ್ ಆರ್ಡ್ರು ಮತ್ತು ಟ್ರಾಫಿಕ್ ಅವ್ರನ್ನೊಬ್ಬರನ್ನ ಹಾಕಿದ್ದೀನಿ. ಒಂದು ಔಟರ್ನ ಪ್ರಿಮಿಸಿಸ್ಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ.
10th ಮಕ್ಕಳಿಗೆ ಕಾರ್ಪೊರೇಟ್ ಸ್ಟೈಲಲ್ಲಿ ಟೈಮ್ ಟೇಬಲ್ ಹಾಕಿ ಎಕ್ಸಾಮ್ ನಡೆಸ್ತಾ ಇದ್ದೀನಿ. ಎವ್ರಿ ಸ್ಯಾಟರ್ಡೆ ಪೇಪರ್ ಬೆಂಗಳೂರಿಂದ ಹೋಗುತ್ತೆ. 2 ವೀಕ್ಸ್ ಆಯಿತು ಸ್ಟಾರ್ಟ್ ಆಗಿ. ಗೌರ್ಮೆಂಟ್ ಸ್ಕೂಲ್ಸ್ನ ಹೈ ಲೆವೆಲಲ್ಲಿ ಟ್ರೈನ್ ಮಾಡ್ತಿದ್ದೀನಿ. ಮೂರನೇದು ಟಾಪ್ 60 ಬಾಯ್ಸ್ನ ಗರ್ಲ್ಸ್ನ ಸೂಪರ್ 60 ಅಂತ ಮಾಡಿ ಬೆಂಗಳೂರು ಕರ್ಕೊಂಡ್ಬಂದು ಅವ್ರನ್ನ ಟ್ರೈನ್. ಇವರೆಲ್ಲ ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. ಇದುವರೆಗೂ 1.5 ಕೋಟಿ, ನೆನ್ನೆ ಅಷ್ಟೊತ್ತಿಗೆ 1.5 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ಅವ್ರನ್ನ ಟ್ರೈನ್ ಮಾಡಿದ್ದೀನಿ. ಇವತ್ತು ವಿ ಆರ್ ಬ್ರಿಂಗಿಂಗ್ ಎಚ್ ಸರ್. ನನ್ನ ಚಿಕ್ಕಬಳ್ಳಾಪುರ ನನ್ನ ಕಂಟ್ರೋಲಿಗೆ ಬರುತ್ತೆ ಸರ್. ಡಿಸ್ಟಿಕ್ ಹಾಸ್ಪಿಟ್ಲು ಏನು ಮಾಡಬೇಕು, ಎಮರ್ಜೆನ್ಸಿ ಯಾವ ಕೇಸ್ ಮಾಡಿದ್ರು ನನ್ನಿಂದ ಒಬ್ಬರು ಅಸೈನ್ ಮಾಡಿದ್ದೀನಿ ಸರ್ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ. ಯಾಕೆಂದರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಎಮರ್ಜೆನ್ಸಿ ಕೇಸ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ನಾನು ಅವ್ರ ಜೊತೆ ನಾನು ಎಲ್ಲಿದ್ದರೂ ವೀಡಿಯೋ ಕಾಲಲ್ಲಿ ಮಾತಾಡ್ತೀನಿ ಸರ್. ವೀಡಿಯೋ ಕಾಲಲ್ಲಿ ಮಾತಾಡಿ ಅವ್ರಿಗೆ ಧೈರ್ಯ ಹೇಳಿ ಅಲ್ಲಿ ಸಾಲ್ವ್ ಆಗಲಾದ್ರೆ ಇಮಿಡಿಯೇಟಾಗಿ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡ್ತೀನಿ. ಮೊನ್ನೆ ಒಂದು ಪೇಷಂಟ್ನ ನಾನು 0 ಟ್ರಾಫಿಕಲ್ಲಿ ಶಿಫ್ಟ್ ಮಾಡೋಕ್ಕೆ ವಿಕ್ಟೋರಿಯಾಗೆ ಟ್ರೈ ಮಾಡಿದೆ ಸರ್. ಬಟ್ ಹೆಬ್ಬಾಳ್ದವ್ರಿಗೂ ನನಗೆ ಪರ್ಮಿಷನ್ ಸಿಕ್ತು, ಅದಾದಮೇಲೆ ಸಿಗಲಿಲ್ಲ. ಬಟ್ ಆದರೂ ಆ ವ್ಯಕ್ತಿನ 20-25 ನಿಮಿಷ ಅರ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ ಸರ್. ವಿ ಆರ್ ಬ್ರಿಂಗಿಂಗ್. ನೋಡಿ, ಸಿಸ್ಟಮ್ ಒಳಗಿದ್ದಿದ್ದಕ್ಕೆ ಇದೆಲ್ಲ ಸಾಧ್ಯ ಆಯಿತು ಸರ್. ನಿಜವಾಗ್ಲೂ ನಾನು ಏನು ಮಾಡ್ತೀನಿ ಅಲ್ವೋ ಸಾಧ್ಯ. ಅಟ್ಲೀಸ್ಟ್ ಒಬ್ಬರೋ ಇಬ್ಬರನ್ನಾದರೂ ಬದುಕಿಸ್ಬೋದು ಸರ್. ನಾನು ಅದು ನೋಡಿದ್ದೀನಿ. ಮೊನ್ನೆ ಟ್ರ್ಯಾಕ್ಟರ್ ಪಲ್ಟಿಯಾಗಿ 7 ಜನ ಸಿವಿಯರ್ ಆಗೋದು ಸರ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಒಬ್ಬನ ಕಂಡೀಷನ್ ಬ್ಯಾಡ್ಲಿ ಎಫೆಕ್ಟ್ ಆಗೋಗಿತ್ತು ಸರ್. ಬೇಗ ಶಿಫ್ಟ್ ಮಾಡಿಬಿಟ್ಟೆ ನಾವು ಸರ್. ಆವತ್ತೇನಾದರೂ ಸ್ವಲ್ಪ ಮೆಡಿಕಲ್ ನೆಗ್ಲಿಜೆನ್ಸಿ ಆಗಿದ್ರು ಸತ್ತೋಗ್ಬಿಡೋನು ಸರ್. ಅಂದರೆ ನಾವು ಸಿಸ್ಟಮಲ್ಲಿದ್ದಾಗ ವಿ ಕ್ಯಾನ್ ಬ್ರಿಂಗ್ ಸಚ್ ಚೇಂಜಸ್. ನಾನು ಎಲ್ರಿಗೂ ಹೇಳೋದಿಷ್ಟೇ, ಚೆನ್ನಾಗಿ ಓದಿ. ಏನು ಬಿಲ್ಡಪ್ ಎಲ್ಲ ಅನ್ಕೋಬೇಡಿ. ನಾನು ಕರ್ನಾಟಕದಲ್ಲಿ ಯಾವಾಗೋ ಬಿಲ್ಡ್ ಆಗಿದ್ದೀನಿ, ಮತ್ತೆ ಬಿಲ್ಡಪ್ ಇರುತ್ತೆ ನನಗೆ.